ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸ ಆದಮೇಲೆ ನಾನು ಲಾಗಿಂಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಒಂಥರ ಇದನ್ನು ಕಂಬ್ಯಾಕ್ ಲಾಗ್ ಅಂತಲೂ ನಾವು ಮಾತಾಡ್ಬೋದು. ಬಟ್ ಏನಕ್ಕಪ್ಪ ಈ ಥರ ಬಟ್ಟೆ ಇಲ್ಲದೆ ಲಾಗಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಎಲ್ಲ ಒಂದು ಕಡೆ ಇದ್ದೀನಿ. ಲಾಗಿಂಗ್ನ ಸ್ಟಾರ್ಟ್ ಮಾಡೋದಕ್ಕೆ ತುಂಬ ರೀಸನ್ಸ್ ಇತ್ತು. ಒಂದೊಂದಾಗಿ ರೀಸನ್ಗಳನ್ನ ಡೇ ಬೈ ಡೇ ಹೇಳ್ತಾ ಹೋಗ್ತೀನಿ. ಬಟ್ ಇವಾಗ ನಾನು ಒಂದು ಸ್ಪೆಷಲ್ ಇವೆಂಟಿಗೆ ಹೋಗ್ತಾ ಇದ್ದೀನಿ. ಇವೆಂಟ್ ಮೀನ್ಸ್ ನನ್ನ ಯಾರೋ ಗೆಸ್ಟಾಗಿ ಕರೆದಿಲ್ಲ, ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ, ಇನ್ನೂ ಗೆಸ್ಟಾಗಿ ಕರೆಯೋಷ್ಟು ಎತ್ತರಕ್ಕೆ ಬೆಳೆದಿಲ್ಲ. ನೋಡೋಣ ಮುಂದೆ ಬೆಳಿಬೋದೇನೋ ಬೆಳೆದಾಗ. ಬಟ್ 1 minute ಬರ್ತೀನಿ. 2000 years later. ಸಿ ಇದು ಬಂದ್ಬಿಟ್ಟು ಜರ್ಸಿ. ಎಲ್ಲಪ್ಪ ಎಲ್ಲಿ ಮತ್ತೆ ಏನು ಮಾಡ್ತಿದೀಯಾ, ಏನು ಕತೆ ಅಂತ ಕೇಳಕ್ಕೆ ಹೋಗ್ಬೇಡಿ. ಬಿಕಾಸ್ ಅದನ್ನೆಲ್ಲ ಆಮೇಲೆ ಹೇಳ್ತಿದ್ದೀನಿ ಅಂತ ಹೇಳಿದ್ದೀನಿ. ಇವಾಗ ಇದು ಜರ್ಸಿ ಬಂದ್ಬಿಟ್ಟು ನಾನು ಹೋಗ್ತಾ ಇರೋವಂಥ ಇವೆಂಟ್ದು ಅವರೇ ಮಾಡಿಸಿರೋದು. ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನು ಇವೆಂಟು ಏನು ಅಂತ. ಸದ್ಯಕ್ಕೆ ನಾನೊಂದು ಕ್ರಿಕೆಟ್ ಅಕಾಡೆಮಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಆ್ಯಸ್ ಎ ಕೋಚು. ಏನಪ್ಪ ನಿನಗೆ ಆಡೋಕ್ಕೆ ಬರೋಲ್ಲ, ನೀನೇನು ಕೋಚಿಂಗ್ ಕೊಡ್ತೀಯ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ತುಂಬ ವರ್ಷಗಳ ಕಾಲ ಕ್ರಿಕೆಟ್ನ ಆಡಿದ್ದೀನಿ ಮುಂಚೆ. ಅದನ್ನು ನಾನು ಎಲ್ಲೂ ಲಾಗಿಂಗಲ್ಲಾಗಲಿ ನನ್ನ ವೀಡಿಯೋಸ್ಗಳಲ್ಲಾಗಲಿ ನಾನು ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಬಿಕಾಸ್ ನನ್ನ ಪ್ರೊಫೆಷನ್ ಬೇರೆ ಮತ್ತು ನಾನು ಮಾಡುವಂಥ ಲಾಗಿಂಗ್ ಬೇರೆ ಅಂತ ಸಪ್ರೇಟ್ ಮಾಡ್ಕೊಂಡಿದ್ದೆ. ಸಮ್ ರೀಸನ್ಸು ನಿಮಗೆಲ್ಲ ಗೊತ್ತಾಗಲೇಬೇಕು, ನನ್ನ ಆಗು ಹೋಗುಗಳ ಬಗ್ಗೆ ಅಪ್ಡೇಟ್ಸ್ನ ಕೊಡಲೇಬೇಕು ಅನ್ನೋ ರೀಸನ್ಸ್ಗೆ ಈ ನಮ್ಮವರೇ ತಾನೇ, ನಮ್ಮ ವ್ಯೂವರ್ಸ್ ತಾನೇ ಹೇಳ್ಬಿಡೋಣ ಅಂತ ಹೇಳ್ತಿದ್ದೀನಿ. ಸೊ ಇವಾಗ ನಾನಿರುವಂಥ ಕ್ರಿಕೆಟ್ ಅಕಾಡೆಮಿಯಲ್ಲಿ ಒಂದು ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ. ಆ ಟೂರ್ನಮೆಂಟ್ದು ಫಸ್ಟ್ ಡೇ ಇವತ್ತು. ಒಂಥರ ಬಾಕ್ಸಿಂಗ್ ಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಇದೊಂಥರ ಸ್ಪೆಷಲ್ ಡೇ, ಸ್ಪೆಷಲ್ ಮೂಮೆಂಟು. ನಿನ್ನೆ ಕ್ರಿಸ್ಮಸ್ ಆಯಿತು, ಇವತ್ತು ಬಾಕ್ಸಿಂಗ್ ಡೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಆದರೂ ಕೂಡ ಬಂದು ಟೂರ್ನಮೆಂಟ್ಗಳನ್ನು ಆಡಬೇಕು. ಆಲ್ಮೋಸ್ಟ್ ಆಲ್ ಇಂಟರ್ನ್ಯಾಷನಲ್ ಮ್ಯಾಚಸ್ ಎಲ್ಲ ಕೆಲವೊಂದು ಆಶಸ್ ಟೆಸ್ಟ್ ಆಗಿರಲಿ, ಇಂಡಿಯಾ ಮತ್ತು ಇಂಗ್ಲೆಂಡ್ ಟೆಸ್ಟ್ಸು, ಮುಂಚೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಟೆಸ್ಟ್ಸು, ಆ ಟೆಸ್ಟ್ ಎಲ್ಲ ನಡೀತಾ ಇದ್ದು ಬಾಕ್ಸಿಂಗ್ ಡೇಲೆ. ಸೊ ಕ್ರಿಕೆಟ್ ಬಗ್ಗೆ ಎಷ್ಟೊಂದು ಏನಕ್ಕೆ ಮಾತಾಡ್ತಾ ಇದ್ದೀವಿ ಅಂತ ಮಾತ್ರ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ. ತುಂಬ ದಿವಸ ಆಯ್ತಲ್ಲ, ಬಾಯಲ್ಲಿ ಕೆಲವೊಂದು ಸಲ ತೊದಲು ಮಾತುಗಳು ಬರುತ್ತೆ. ಎಲ್ಲನ ಹೊಟ್ಟೆಲಿ ಹಾಕ್ಕೊಂಡು ಮುಂದೆ ಹೋಗೋಣ ಅಂತ ಹೇಳ್ತಾ ಬನ್ನಿ. ಮುಂದೆ ಹೊರಗಡೆ ಹೋಗ್ತಾ ಸಿಗ್ತೀನಿ. ಇವಾಗ ಬಂದ್ಬಿಟ್ಟು ಟೈಮು 5 o'clock ಆಗಿದೆ. 5 ಗಂಟೆಗೆ ಏನು ಗುರು ಮಾಡ್ತೀಯ ಎದ್ಬಿಟ್ಟು ಅಂತ ಹೇಳಿದ್ರೆ, ನಾನು 6:30ಗೆ ಗ್ರೌಂಡಲ್ಲಿರಬೇಕು. ಸೊ ಗೈಸ್, ಇವಾಗ ನಾವು ಹೋಗ್ತಿದ್ದೀವಿ ರಾಮ್ ಸ್ಪೋರ್ಟ್ಸು, ಅಂದರೆ ಗ್ರೌಂಡ್ಗೆ ಹೋಗ್ತಿದ್ದೀವಿ. ಸೊ ಇದು ಬಂದ್ಬಿಟ್ಟು ಅಕಾಡೆಮಿ ಪ್ಲೇಯರು, ಹಾಯ್ ಮಾಡಿ. ಮುಂದ್ಗಡೆ ಇರೋದು ಶಿವು, ಮತ್ತು ಈ ಕಡೆ ನಮ್ಮ ಅಕಾಡೆಮಿಯ ಕೋಚು, ಹೆಡ್ ಕೋಚು, ಚೇರ್ಮನು ಎಲ್ಲ ಅವರೇ. ಒಂಥರ ಫುಲ್ಲು ಎಲ್ಲರೂ ತಗೊಂಡು ಒಂದು ದೊಡ್ಡದಾಗಿ ಏನೋ ಒಂದು ಟೂರ್ನಮೆಂಟ್ ಅಂತ ಮಾಡ್ತಿದ್ದೀವಿ. ಅದರದ್ದು ಅಪ್ಡೇಟ್ಸು ಬರ್ತಾನೆ ಇರುತ್ತೆ. 4-5 ದಿವಸ ಕಂಟಿನ್ಯೂಸ್ಲಿ ಫುಲ್ ವೀಕ್ ಅನ್ಕೋಬೋದು. ಈ ವೀಕಲ್ಲಿ ಪೂರ್ತಿ ನಮ್ಮ ಟೂರ್ನಮೆಂಟ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಐ ಹೋಪ್ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಹೋಗುತ್ತೆ. ಹೋಗ್ತಾ ಹೋಗ್ತಾ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಬನ್ನಿ, ಇವಾಗ ಗ್ರೌಂಡಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಒಂದು ಕಡೆ ಬರ್ಕೊಂಡಿದ್ದೆ ನಾನು, ನನಗಾಗೋ ಅವಮಾನಗಳಿಗಿಂತ, ನನಗಾಗೋ ನೋವುಗಳಿಗಿಂತ ನನ್ನ ಕನಸು ದೊಡ್ಡದೈತೆ ಅಂತ. ಹಗುರಾದೀತೇನೋ ನನ್ನೆದೆಯ ಭಾರ, ಕಂಡೀತೇನೋ ತಂಪಾದ ತೀರ, ಸಿಕ್ಕಿತೆ ಮುಂದಿನ ದಾರಿ. ಸೊ ಗೈಸ್, ಅವಾಗ ತೋರಿಸ್ದೆ, ಕರೆಕ್ಟಾಗಿ ಕಾಣಿಸ್ಲಿಲ್ಲ. ಇವ್ರು ಬಂದ್ಬಿಟ್ಟು ನಮ್ದು ಅಕಾಡೆಮಿದು ಕೋಚು ಆ್ಯಕ್ಚುಲ್ ಆಗಿ. ಸರ್ ಹಾಯ್ ಮಾಡಿ. ಇದು ಬಂದ್ಬಿಟ್ಟು ಹರ್ಷ ಬ್ರೋ ಅಂತ, ಇವರು ಕೋಚ್ ಮಾಡ್ತಾರೆ. ಇದು ನಮ್ಮ ಟೀಮು, ಪೂರ್ತಿ ಆರ್ಗನೈಸ್ ಟೀಮು. ಸೊ ಬನ್ನಿ, ಮ್ಯಾಚ್ದು ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ. ಹಾಗೆ ನೋಡೋಣ. ಗ್ರೌಂಡ್ ನೋಡಿ ಈ ಥರ ಇದೆ. ಇವಾಗ ನಾವು ಗ್ರೌಂಡಲ್ಲಿದ್ದೀವಿ. ಆಲ್ರೆಡಿ ಒಂದ್ಸಲ ಗ್ರೌಂಡ್ದು ಎಲ್ಲ ಪೂರ್ತಿ 360 ವ್ಯೂ ಹಾಕಿದ್ದೀನಿ. ಲೈಕ್ ಇಷ್ಟೊತ್ತು ಟ್ರೋಫಿನ ಓಪನ್ ಮಾಡಿದ್ದಾಯಿತು, ಮೀನ್ಸ್ ಅದನ್ನೆಲ್ಲ ಅನಾವರಣ ಮಾಡಿದ್ದಾರೆ. ಅದನ್ನೆಲ್ಲ ನೋಡೋದಕ್ಕೆ ನಮಗೆ YSCA ಬೆಂಗಳೂರು ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಲೈವ್ ಬರ್ತಾಯಿದೆ ಕಂಟಿನ್ಯೂಸ್ಲಿ. ಅದನ್ನು ನೋಡ್ಬೋದು ನೀವು. ಈ ಟೂರ್ನಮೆಂಟ್ ಪೂರ್ತಿ ಅದರಲ್ಲಿ ಲೈವ್ ಬರ್ತಾ ಇರುತ್ತೆ. ಮೀನ್ಸ್ ಎವ್ರಿ ಬಾಲ್ ಬರೋಲ್ಲ, ಏನೇನು ಇಂಪಾರ್ಟೆನ್ಸ್ ಇದೆಯೋ ಅದೆಲ್ಲ ಬರ್ತಾ ಇರುತ್ತೆ, ಅದನ್ನು ನೋಡ್ಬೋದು. ಲೈಕ್ ನಾನು ಲಾಗಿಂಗ್ ಮಾಡ್ತಾ ಇರೋದ್ರಿಂದ ಅದನ್ನೆಲ್ಲ ಇದರಲ್ಲಿ ಹಾಕೋಕ್ಕಾಗಲ್ಲ, 1 hour ಎಲ್ಲ ಆಗುತ್ತೆ ಅದು.
ಸೊ ಅದರಲ್ಲಿ ನೋಡ್ಕೋಬೋದು. YSCA ಬೆಂಗಳೂರು ಅಂತ ಸರ್ಚ್ ಕೊಟ್ಟರೆ ಸಿಗುತ್ತೆ ನಿಮಗೆ. 2000 years later. ಪ್ರಾಪರಾಗಿ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ಅಂಪೈರಿಂಗ್ ಮಾಡೋಕ್ಕೆ ಒಳಗಡೆ ಹೋಗಿದೆ, ಹೀಗಾಗಿ ಆ ಟೈಮಲ್ಲಿ ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗ ಮ್ಯಾಚಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಟೋಟಲಿ 3 ಮ್ಯಾಚಸ್ ಇವತ್ತಿದ್ದು. ಇದು ಬಂದುಬಿಟ್ಟು ಬ್ಯಾನರ್ ಎಲ್ಲ ಬಿಚ್ಕೊ ಹೋಗ್ತಿದ್ದೀವಿ, ಬಿಟ್ಟೋದ್ರೆ ಯಾರಾದರೂ ಕಳ್ತನ ಮಾಡ್ತಾರೆ ಅಂತ. ಈ ಥರ ಇರ್ತಾರೆ ದಿಲೀಪ ಇವರೆಲ್ಲ ಬಂದು ನೈಟಲ್ಲಿ ಬಿಚ್ಕೊಂಡು ಹೋದರೆ ಕಷ್ಟ ಆಗುತ್ತೆ, ಅದಕ್ಕೆ ಹೋಗ್ತಿದ್ವಿ. ನಾಳೆ ಮ್ಯಾಚ್ ಇರೋದು ಬೇರೆ ಗ್ರೌಂಡಲ್ಲಿ, ಸೊ ಅಲ್ಲಿಗೂ ಬೇಕಲ್ಲ, ಅದಕ್ಕೋಸ್ಕರ ಬಿಚ್ಕೊ ಹೋಗ್ತಿರೋದು. ಇದು ಬಂದುಬಿಟ್ಟು ಈಗಲ್ಸ್ ಟೀಮ್ನ ಯಾವ ಟೀಮು? ಈಗಲ್ಸ್ ಅಲ್ಲ. ಇದು ಬಂದುಬಿಟ್ಟು ಈಗಲ್ಸ್ ಟೀಮ್ನ ಕೋಚ್ ಪವನ್ ಅವರು. ಇನ್ನೊಬ್ಬರು ಬಾಲ ಅಂತ ಅಲ್ಲಿದ್ದಾರೆ ನೋಡಿ, ಆ ಕಡೆ ಇರೋರು, ಆ ಸೈಡಲ್ಲಿ ಬಿಚ್ತಾ ಇದ್ದಾರಲ್ಲ, ಅವ್ರು ಬಂದುಬಿಟ್ಟು ಇವರಿಬ್ಬರು ಈಗಲ್ಸ್ ಟೀಮ್ನ ಕೋಚು. ಸೊ ಬನ್ನಿ ಇಂಟ್ರಡ್ಯೂಸ್ ಮಾಡ್ತೀನಿ. ಅವ್ರು ನಮ್ಮ ಕಡೆಯವರೇ, ಇನ್ನೂ ಇರ್ತಾರೆ, ಇನ್ನೂ ತುಂಬ ಮಾತಾಡೋದಿದೆ, ಅವ್ರನ್ನೆಲ್ಲ ಇಂಟ್ರಡ್ಯೂಸ್ ಮಾಡ್ತೀನಿ. ಕ್ಲಬ್ಬು ಮೆಂಬರ್ಸು, ಅಕಾಡೆಮಿ ಸ್ಟೂಡೆಂಟ್ಸು ಎಲ್ಲರನ್ನೂ ಪ್ರತಿ ದಿವಸ ಒಬ್ಬೊಬ್ಬರನ್ನ ಇಂಟ್ರಡ್ಯೂಸ್ ಮಾಡ್ತಾನೆ ಹೋಗ್ತೀನಿ. 4-5 ದಿವಸ ಅಡ್ಜಸ್ಟ್ ಆಗಿ ಅಷ್ಟೇ, ಇದು ಟೂರ್ನಮೆಂಟ್ ಮುಗಿಯೋವರೆಗೂ ತುಂಬ ಕೆಲಸ ಇರುತ್ತೆ, ಹೀಗಾಗಿ ಪ್ರಾಪರಾಗಿ ಶೂಟ್ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಹೆಚ್ಚಿಂದು ಅಪ್ಡೇಟ್ಸ್ ಎಲ್ಲ ಮಾಡಬೇಕು ನೋಡಬೇಕು ಅಂತಂದರೆ ಸೊ ನೀವು YSCA ಅಂತ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬು ಫೇಸ್ಬುಕ್ಕು 3 ಕಡೆ ಸಿಗುತ್ತೆ. 3 ಕಡೆ ಹೋಗ್ಬಿಟ್ಟು YSCA ಅಂತ ಸರ್ಚ್ ಕೊಟ್ಟರೆ ಸಿಗುತ್ತೆ, ಅಲ್ಲಿ ಹೋಗಿ ನೋಡ್ಬೋದು. ಸೊ ಬನ್ನಿ ಮತ್ತೆ ಮನೆಗೆ ಹೋಗುವಾಗ ಸಿಗ್ತೀನಿ. ಥ್ಯಾಂಕ್ ಯು. 2000 years later. ಸೊ ಗೈಸ್, ನಾವು ಗ್ರೌಂಡಿಂದ ಬಂದು ಊಟ ಎಲ್ಲ ಮಾಡಿ ರೂಮಿಗೆ ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಸ್ವಲ್ಪ ಮುಖ ಎಲ್ಲ ಡ್ರೈ ಆಗಿತ್ತು, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊತಿದ್ದೀನಿ ಮುಖಕ್ಕೆ. ಏನೋ ಪಿಂಪಲ್ಸ್ ಥರ ಆಗ್ತಿದೆ, ಗೊತ್ತಿಲ್ಲ. ಫಸ್ಟ್ ಟೈಮ್ ಇದೆಲ್ಲ ಎಕ್ಸ್ಪೀರಿಯೆನ್ಸು. ಸೊ ಇಲ್ಲಿಗೆ ಇವತ್ತಿನ ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಮತ್ತು ನಾಳಿನ ಲಾಗಲ್ಲಿ ಸಿಗೋಣ. ಐ ಹೋಪ್ ಇವತ್ತಿನ ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ನಂಗೆ ಗೊತ್ತು ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ, ಬಿಕಾಸ್ ಇದೆಲ್ಲ ಹಾಕ್ಕೊಂಡಿದ್ದೀನಿ, ವ್ಯಾಸ್ಲೀನು ಮತ್ತು ಆಯಿಲು. ಸೊ ನಾಳೆ ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.